ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಆದಿಶಕ್ತಿ ಬಾಲಾಜಿ ಹೀಲಿಂಗ್ ಸೆಂಟರ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಮುಖ್ಯವಾಗಿ ಯಾವ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ, ಈ ದಿನ ನಾನು ಹೇಳೋಕೆ ಬಂದಿರೋಂಥ ವಿಚಾರ ಬಂದ್ಬಿಟ್ಟು ಮ್ಯಾನಿಫೆಸ್ಟೇಷನ್. ಆ ದಿನ ನಾವೆಲ್ಲ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದನ್ನ ಅಂತ ನೋಡ್ಕೊಂಡು ಬಂದ್ವಿ. ಮ್ಯಾನಿಫೆಸ್ಟೇಷನ್ ನಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಬೇಕಲ್ವಾ? ಈಗ ಎಷ್ಟೋ ಜನರಿಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿದೆ, ಇನ್ನು ಎಷ್ಟೋ ಜನರಿಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತೇ ಇಲ್ಲ. ಮ್ಯಾನಿಫೆಸ್ಟೇಷನ್ ಏನು ಅಂತಲೂ ಕೆಲವೊಂದು ಜನರಿಗೆ ಅದು ಕನ್ಫ್ಯೂಷನ್ ಇದೆ. ಮ್ಯಾನಿಫೆಸ್ಟೇಷನ್ ಸಾಧಾರಣವಾಗಿ ಎಲ್ಲರ ಜೀವನದಲ್ಲೂ ಅದು ಆಟೋಮೆಟಿಕ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತಾನೇ ಇರುತ್ತೆ. ಬಟ್ ಕೆಲವರಿಗೆಲ್ಲ ಆಗ್ತಾನೇ ಇರೋದಿಲ್ಲ. ಅದು ಯಾಕೆ ಆಗ್ತಾ ಇರುತ್ತೆ? ಎಷ್ಟೋ ಜನರಿಗೆ ಮ್ಯಾನಿಫೆಸ್ಟೇಷನ್ 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 ಕೇಳ್ತಾನೆ ಇರ್ತಾರೆ ಎಲ್ಲ ಕಡೆ. ಅದೇನು ಕೆಲಸ ಆಗಲ್ಲ, ಮ್ಯಾನಿಫೆಸ್ಟೇಷನ್ ಕೆಲಸ ಆಗಲ್ಲ, ಅದು ಮ್ಯಾನಿಫೆಸ್ಟೇಟ್ ಮಾಡಿದೆ, ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೆ, ಇದರಿಂದ ಏನು ಕೆಲಸ ಆಗಲಿಲ್ಲ ಅಂತಲೂ ಹೇಳ್ಕೊತಾರೆ. ಮ್ಯಾನಿಫೆಸ್ಟೇಷನ್ ಯಾಕೆ ಆಗ್ತಿಲ್ಲ ಅದಕ್ಕೂ ಒಂದು ರೀಸನ್ ಇರುತ್ತಲ್ವಾ? ಯಾಕೆ ಆಗಲ್ಲ ಎಲ್ಲದಕ್ಕೂ ನಾವು ಈ ವಿಡಿಯೋಸಲ್ಲಿ ನಾವು ಹಂತ ಹಂತವಾಗಿ ನಾವು ತಿಳ್ಕೊತಾ ಹೋಗೋಣ. ಮ್ಯಾನಿಫೆಸ್ಟೇಷನ್ನ ನಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಕಲ್ತ್ಕೊತಾ ಹೋಗೋಣ. ಅದಕ್ಕಿಂತ ಮುಖ್ಯವಾಗಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ನಲ್ಲಿ 9 ಲಾ ಇದೆ. ಆ 9 ಲಾಗಳು ಕರೆಕ್ಟಾಗಿ ಒಂದರಿಂದ ಒಂದು ಹೊಂದಾಣಿಕೆ ಆದಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ ಸಂಪೂರ್ಣವಾಗಿ ನೀಟಾಗಿ ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಅಂದ್ಕೊಂಡಿದ್ದು ಬಯಸಿದ್ದು ನಮಗೆ ಬೇಗ ಸಿಗುತ್ತೆ. ಈಗ ಆ 9 ಲಾಸ್ಗಳನ್ನು ಯಾವ್ಯಾವ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಈಗ ಮೊದಲನೇ ಲಾ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇ ಲಾ ಇದೆ ಲಾ ಆಫ್ ವೈಬ್ರೇಷನ್. ಈ ಲಾ ಆಫ್ ವೈಬ್ರೇಷನ್ ಹೇಗೆ ಕೆಲಸ ಮಾಡುತ್ತೆ? ಈಗ ಉದಾಹರಣೆ, ನಾವು ಒಂದು ಬೈಕ್ನ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೆ. ಈಗ ಯಾರಿಗಾದರೂ ಬೈಕ್ ಅಂದರೆ ಇಷ್ಟ ಇರುತ್ತೆ, ಓಡಾಡೋಕ್ಕೂ ನಮಗೆ ಬೇಕಾಗ್ತಾ ಇರುತ್ತೆ. ಬೈಕ್ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ನಾವು ಎಂಥದ್ದು ಒಂದು ರಾಯಲ್ ಎನ್ಫೀಲ್ಡ್ ಅಂದ್ಕೊಳ್ರಿ ಎಕ್ಸಾಂಪಲ್. ರಾಯಲ್ ಎನ್ಫೀಲ್ಡ್ ಬೈಕ್ನ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೆ. ಈ ಮ್ಯಾನಿಫೆಸ್ಟೇಷನಲ್ಲಿ ಈ ಲಾ ಆಫ್ ವೈಬ್ರೇಷನ್ ಹೇಗೆ ಕೆಲಸ ಮಾಡುತ್ತೆ? ಲಾ ಆಫ್ ವೈಬ್ರೇಷನ್ ಹೀಗೆ ಕೆಲಸ ಮಾಡುತ್ತೆ. ಲಾ ಆಫ್ ವೈಬ್ರೇಷನ್ ಬಂದ್ಬಿಟ್ಟು ನಮ್ಮ ವೈಬ್ರೇಷನ್ ಅಂದರೆ ನಮ್ಮ ಫ್ರೀಕ್ವೆನ್ಸಿ ಇರುತ್ತಲ್ಲ, ಆ ಫ್ರೀಕ್ವೆನ್ಸಿ ಆಲ್ರೆಡಿ ನಮಗೆ ಆ ಬೈಕ್ ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಮೇಲೆ ಆ ಬೈಕನ್ನು ನಾವು ವೈಬ್ರೇಟ್ ಆಗೋದು ಅಂದರೆ ನಮ್ಮಲ್ಲೇ ಆ ಬೈಕ್ ಇದ್ದರೆ ನನ್ನ ಜೊತೆ ಹೇಗಿರುತ್ತೆ, ಆ ಬೈಕ್ ಓಡಿಸ್ತಾ ಇರೋ ಫೀಲು, ಈ ಫೀಲ್ ನಮ್ಮಲ್ಲೇ ವೈಬ್ರೇಷನ್ ಆಗುತ್ತೆ. ನಾವೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀವೋ ನಮ್ಮ ಜೀವನದಲ್ಲಿ ನಮ್ಮಿಂದನೇ ಅದು ಆಗೋದು, ಹೌದಲ್ವಾ? ಅದು ಹೇಗಾಗುತ್ತೆ ಅದು ನಮಗೆ ಈ ವಿಡಿಯೋದಲ್ಲೇ ನಾವು ತಿಳ್ಕೊತಾ ಇರೋದು. ಇದು ಹೇಗಾಗುತ್ತೆ, ಈ ಲಾಸ್ ಇದೆಯಲ್ಲ, ಈ ಲಾಸ್ಗಳು ಕೆಲಸ ಮಾಡುತ್ತೆ ಮ್ಯಾನಿಫೆಸ್ಟೇಷನಲ್ಲಿ. ಈ ಲಾಸ್ಗಳು ಹೇಗೆ ಕೆಲಸ ಮಾಡ್ತಾ ಬರುತ್ತೆ ಅದನ್ನು ನಾವು ಈ ಕಂಪ್ಲೀಟಾಗಿ ನಾವು ತಿಳ್ಕೊತಾ ಹೋಗಿ. ಈಗ ನಾವು ಎರಡನೇ ಲಾ ಬಗ್ಗೆ ತಿಳ್ಕೊಳ್ಳೋಣ, ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ಏನು? ಅಟ್ರಾಕ್ಷನ್ ಅಂದರೆ ಎಲ್ಲ ಕಡೆಯಿಂದ ನಮಗೆ ನಾವು ಬುಲೆಟ್ ಬೈಕ್ನೇ ಕಾಣ್ತಾ ಇರುತ್ತೆ. ಅಂದರೆ ನಾವು ಯಾವ ಕಲರ್ ಬೈಕ್ನ ನಾವು ಚೂಸ್ ಮಾಡಿರ್ತೀವಿ, ನನಗೆ ಇದೇ ಪರ್ಟಿಕ್ಯುಲರ್ ಇಷ್ಟ ಆಗಿರುತ್ತೆ. ಎಲ್ಲೇ ಹೋದರೂ ಅದೇ ಬೈಕ್ ಕಾಣ್ತಾ ಇರೋದು, ಅಥವಾ ಎಲ್ಲಿ ಹೋದಲ್ಲೂ ಅದೇ ಬೈಕ್ ಕಾಣಿಸ್ತಾ ಇರೋದು, ಅಥವಾ ಆ್ಯಡ್ ನೋಡೋದು, ಅಥವಾ ಯಾವ್ದಾದ್ರು ವೀಡಿಯೋಸ್ಗಳು ಅದೇ ಬೈಕ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನೋಡೋದು, ಈ ಥರನ ನಾವು ನೋಡ್ಕೊತಾ ಶುರು ಮಾಡ್ತೀವಲ್ಲ, ಇದು ಲಾ ಆಫ್ ಅಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ಆ ಕಡೆನೇ ಅಟ್ರಾಕ್ಟ್ ಆಗ್ತಾ ಇರುತ್ತೆ ನಮ್ಮ ಇಂಟೆನ್ಷನ್. ಅಂದರೆ ನಾವು ತಲೆಯಲ್ಲಿ ಹಾಕೊಂಡಿರ್ತೀವಿ ಆಲ್ರೆಡಿ, ನನಗೆ ಅದು ಬುಲೆಟ್ ಬೈಕ್ ಬೇಕು ಅಂತೇಳಿ. ಅದು ನಮ್ಮ ತಲೆಯಲ್ಲಿ ಆಲ್ರೆಡಿ ಅದು ಆಗಿರುತ್ತೆ. ಅದು ವೈಬ್ರೇಟ್ ಆಗಿರುತ್ತೆ. ವೈಬ್ರೇಟಿಂದ ನಮಗೆ ಮುಂದೆ ಆಗುವಂಥದ್ದೇ ಅಟ್ರಾಕ್ಷನ್. ಅಂದರೆ ಅದ್ರ ಕಡೆನೇ ಅಟ್ರಾಕ್ಟ್ ಆಗ್ತಾ ಇರ್ತೀವಿ ನಾವು. ಈಗ ನಾವು ಮೂರನೇ ಲಾ ಬಗ್ಗೆ ತಿಳ್ಕೊಳ್ಳೋಣ, ಲಾ ಆಫ್ ಕರೆಸ್ಪಾಂಡಿಂಗ್ಸ್. ನಾವು ಒಳಗಡೆ ಏನು ಯೋಚನೆ ಮಾಡ್ತೀನೋ ಹೊರಗಡೆನೂ ಅದೇ ಥರ ಇರಬೇಕು. ಒಳಗಡೆನೂ ನಾವು ಬುಲೆಟ್ ಬೈಕ್ನೇ ಯೋಚನೆ ಮಾಡ್ತಾ ಇದ್ರೆ ನಾವು ಖಂಡಿತವಾಗಿ ಹೊರಗಡೆನೂ ನಾವು ಬುಲೆಟ್ನೇ ತಗೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಳಗಡೆನೂ ನನಗೆ ಬುಲೆಟು, ಹೊರಗಡೆನೂ ಬುಲೆಟು. ಬಟ್ ಒಳಗಡೆ ಒಂದು ಹೊರಗಡೆ ಒಂದು ಇರಬಾರ್ದು ಅಂತ ಹೇಳ್ತಾರಲ್ಲ, ಇದನ್ನೇ. ಒಳಗಡೆ ಬೇರೆದಿರುತ್ತೆ, ಹೊರಗಡೆ ಬೇರೆದಿರುತ್ತೆ. ಅಥವಾ ಒಳಗಡೆ ಬುಲೆಟ್ ಬೈಕ್ ಇರುತ್ತೆ, ಬುಲೆಟ್ ಬೈಕ್ ಬೇಡ ಅಂತ ಹೊರಗಡೆ ಇರುತ್ತೆ. ಈ ಥರದ ಇದಿರುತ್ತಲ್ಲ, ಅದು ಒಳಗಡೆನೂ ಅದೇ ಥರ ಇರಬೇಕು, ಹೊರಗಡೆನೂ ಅದೇ ಥರ ಇರಬೇಕು ಅನ್ನೋದನ್ನು ಈ ಲಾ ಹೇಳ್ಕೊಡುತ್ತೆ. ಈಗ ನಾವು 4ನೇ ಲಾ ಬಗ್ಗೆ ತಿಳ್ಕೊಳ್ಳೋಣ, ಲಾ ಆಫ್ ಇನ್ಸ್ಪೈರ್ಡ್ ಆ್ಯಕ್ಷನ್. ಈ ಲಾ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಾವು ಆ್ಯಕ್ಷನ್ ತೊಗೊಂಡೇ ಬಿಡ್ತೀವಿ. ಆಗಿದ್ದಾಗಲಿ ಮಾರ್ರೆ, ನಾನು ಇವಾಗ ಹೋಗಿ ಬುಲೆಟ್ ಬೈಕ್ ತೊಗೊಂಡೇ ಬಿಡ್ತೀನಿ ಅಂತ ಹೇಳಿ ಇದು ಆ್ಯಕ್ಷನ್ ಇದೆಯಲ್ಲ, ಈ ಇನ್ಸ್ಟೆಂಟ್ ಆ್ಯಕ್ಷನ್ನು ಈ ಥರ ಕೆಲಸ ಮಾಡುತ್ತೆ. ಓಕೆನಾ? ಈಗ ನಾವು 5ನೇ ಲಾ ಬಗ್ಗೆ ತಿಳ್ಕೊಳ್ಳೋಣ. 5ನೇ ಲಾ ಬಂದ್ಬಿಟ್ಟು ದ ಲಾ ಆಫ್ ಪರ್ಪ್ಯೂಚುವಲ್ ಟ್ರಾನ್ಸ್ಮಿಷನ್ ಆಫ್ ಎನರ್ಜಿ. ಅಂದರೆ ನಮ್ಮ ಎನರ್ಜಿ, ಅಂದರೆ ನಮಗೆ ಬುಲೆಟ್ ಬೈಕ್ ಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವ, ನಮ್ಮಲ್ಲಿ ಅದು ಶಕ್ತಿ ಪರಿವರ್ತನೆ. ಶಕ್ತಿ ಪರಿವರ್ತನೆ ಅಂದರೆ ಹೇಗೆ? ಈಗ ಕೆಲವರು ಹೇಳ್ತಾರೆ, ಆ ಬೈಕ್ ಬೇಡಪ್ಪ, ಸುಮ್ಮನೆ ಜಾಸ್ತಿ ಮೈಲೇಜ್ ಕೊಡಲ್ಲ, ಚೆನ್ನಾಗಿರಲ್ಲ, ಹಾಗೆ ಹೀಗೆ ಅಂತ. ಆದರೂ ನಿಮ್ಮಲ್ಲಿ ಅದೇ ಬಿಲೀವಲ್ಲಿ ಶಕ್ತಿ ಪರಿವರ್ತನೆ ಮಾಡ್ಕೊಂಡು ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಅದು ನಿಮ್ಗೆ ಫಿಕ್ಸ್ ಆಗಿದೆ, ನನಗೆ ಬೇಕೇ ಬೇಕು, ಬುಲೆಟೇ ಬೇಕು. ಅದೇನೇ ಹೇಳಿ, ಯಾರೇನೇ ಹೇಳಿದ್ರು ಕೂಡ ನೀವು ಅದನ್ನು ಥಾಟ್ನ ಒಳಗಡೆ ತೊಗೊಳ್ತಿರಲ್ಲ, ನಿಮ್ಮ ಮನಸ್ಸಲ್ಲಿರೋದನ್ನೇ ನೀವು ಮಾಡ್ತಾ ಇರ್ತೀರ. ಇದು ಇದೆಯಲ್ಲ, ಇದು ಶಕ್ತಿ. ನಮ್ಮೊಳಗಡೆನೇ ಇರೋ ಶಕ್ತಿನ ನಾವು ಇಟ್ಕೊಂಡು ಬೇರೆ ಶಕ್ತಿಯಿಂದ ನಾವು ಇದು ಮಾಡ್ಕೋತಾ ಇಲ್ಲ, ಬೇರೆ ಶಕ್ತಿಯಿಂದ ನಾವು ಪರಿವರ್ತನೆ ಮಾಡ್ಕೋತಾ ಇಲ್ಲ. ನಮ್ಮೊಳಗಿರುವಂಥ ಶಕ್ತಿನ ನಾವು ಪರಿವರ್ತನೆ ಮಾಡ್ಕೋತಾ ಇದ್ದೀವಿ. 6ನೇ ಲಾ ಬಗ್ಗೆ ತಿಳ್ಕೊಳ್ಳೋಣ. 6ನೇ ಲಾ, ಲಾ ಆಫ್ ಅಸೆಂಪ್ಷನ್. ಲಾ ಆಫ್ ಅಸೆಂಪ್ಷನ್ ಅಂದರೆ ಏನು? ಊಹೆ ಮಾಡ್ಕೊಳ್ಳೋದು. ಅದೇ ಥರದ್ದೇ ಬೇಕು ನನಗೆ ಬೈಕು, ಇದೇ ಕಲರ್ ಇರಬೇಕು ನನಗೆ ಬೈಕು. ಬೈಕ್ನ ಊಹೆ ಮಾಡ್ಕೋತಾ ಇರೋದು, ಪದೇ ಪದೇ ಊಹೆ ಮಾಡ್ಕೋತಾ ಇರೋದು.
ಸೊ ಈ ಥರದ ನಾವು ಮಾಡ್ಕೋತಾ ಇದ್ದಂಗೆ ನಮಗೆ ಆ ಕಡೆನೇ ಅವಲಂಬಿತ, ನಮ್ಮ ಮನಸ್ಸು ಆ ಕಡೆನೇ ಒಲುತ್ತೆ. ಸೊ ಇದು ನಮ್ಮ ಒಳಗಡೆನೆ ಅಸಂಪ್ಷನ್ ಇರಬೇಕು, ನಮಗೆ ಇಂಪಾರ್ಟೆಂಟ್ ಅಸಂಪ್ಷನ್ ಇರಬೇಕು. ನಮ್ಮಲ್ಲಿ ಅಸಂಪ್ಷನ್ ಇದ್ದಂಗೆ ನಮಗೆ ಅದೇ ಥರದ ನಡ್ಕೋತಾ ಬರ್ತಾ ಇರುತ್ತೆ. ಸೊ ಅಸಂಪ್ಷನ್ ನಮಗೆ ಇದು ತುಂಬಾ ಮುಖ್ಯವಾಗಿದೆ. ಏಳನೆಲ್ಲ ಇದೆ ದ ಲಾ ಆಫ್ ಕಾನ್ಷಿಯಸ್ ಕ್ರಿಯೇಷನ್. ಸೊ ಕಾನ್ಷಿಯಸ್ ಕ್ರಿಯೇಷನ್ ಏನು? ಈ ಕಾನ್ಷಿಯಸ್ ಕ್ರಿಯೇಷನ್ ಹೇಗಂದರೆ, ನಾವು ಕಾನ್ಷಿಯಸ್ ಆಗಿರೋದು ಬುಲೆಟ್ ಬಗ್ಗೆನೇ ಕಾನ್ಷಿಯಸ್ ಆಗಿರೋದು, ಬುಲೆಟ್ ಬೈಕ್ ಬಗ್ಗೆನೇ ಜಾಸ್ತಿ ಕಾನ್ಷಿಯಸ್ ಆಗಿರೋದು. ಅದು ಬಿಟ್ಟರೆ ಬೇರೆ ಯಾವ ಗಾಡಿಗಳು ನೋಡಿದ್ರು ನಮಗೆ ಇದಾಗ್ತಿರಲ್ಲ. ಬುಲೆಟ್ ನೋಡಿದ ತಕ್ಷಣ ನಮಗೆ ಕಾನ್ಷಿಯಸ್ ಆಗಿಬಿಡ್ತೀವಿ ನಾವು. ಎಲ್ಲೇ ಈ ಥರ ಬೈಕ್ ಈಗ ಹೋಗ್ತಾ ಇದ್ರೆ ಅಥವಾ ರೋಡಲ್ಲಿ ಹೋಗ್ತಾ ಇದ್ರೆ ವೀಡಿಯೋಸ್ಗಳು ನೋಡ್ತಾ ಇದ್ರೆ ಅದು ಕಾನ್ಷಿಯಸ್ ಆಗ್ಬಿಡ್ತೀವಿ ಅಲ್ಲೇ. ನಾವು ಯಾವುದೂ ನೆನೆಸಿ ಯಾರು ಕಾನ್ಷಿಯಸ್ ಲೆವೆಲ್ ಹೇಗೆ ಹೋಗ್ಬಿಡ್ತೀವಿ ಅಂದರೆ, ನಮ್ಮ ಜೊತೆ ಯಾರ್ಯಾರು ಇದ್ರೆ ಅಲ್ಲಿ ಏನು ಮಾಡ್ತಿದ್ದೀವೋ ನಾವು ಅಲ್ಲೇ ಬುಲೆಟ್ ಬೈಕ್ ನೋಡ್ತಾ ಇದ್ದೆ, ಈ ಥರ ಕಾನ್ಷಿಯಸ್ ಆಗಿಬಿಡ್ತೀವಿ, ಆ ಕಡೆನೇ ಕಾನ್ಷಿಯಸ್ ಆಗಿಬಿಡ್ತೀವಿ. ಸೊ ಬುಲೆಟ್ ಬೈಕ್ ಬಗ್ಗೆನೇ ನಾವು ಕಾನ್ಷಿಯಸ್ ಆಗಿಬಿಡ್ತೀವಲ್ಲ, ಇದು ಕಾನ್ಷಿಯಸ್ ಎನರ್ಜಿ ಕ್ರಿಯೇಟ್ ಆಗುವಂಥದ್ದು. ನಾವು 8ನೇ ಲಾ ಬಗ್ಗೆ ತಿಳ್ಕೊಳ್ಳೋಣ, ದ ಲಾ ಆಫ್ ಪೊಲಾರಿಟಿ. ದ ಲಾ ಆಫ್ ಪೊಲಾರಿಟಿ ಧ್ರುವೀಯತೆ ಅಂದರೆ ಕೆಲವೊಂದ್ಸಲಿ ನಮಗೆ ಒಳಗಡೆನೆ ಅನ್ನಿಸ್ತಾ ಇರುತ್ತೆ, ಯಾವ ಥರ ಅಂದರೆ ಹೇಗೆ ಸಾಧ್ಯ ಅದು, ನಾವು ಹೇಗೆ ತೊಗೋಬೋದು, ನಾನು ಬುಲೆಟ್ ಬೈಕ್ನ ಹೇಗೆ ತೊಗೊಳ್ಳೋದು, ಒಳಗಡೆಯಿಂದನೇ ಒಳ ಮನಸ್ಸಿಂದನೇ ನಮ್ಗೆ ಅನ್ನಿಸ್ತಾ ಇರುತ್ತೆ, ನಾನು ಅರ್ಹನ ಆ ಬುಲೆಟ್ ಬೈಕ್ ತೊಗೊಳ್ಳಿಕ್ಕೆ. ಸೊ ಅವರು ನಾವು ಮನುಷ್ಯರೇ ಅಲ್ವಾ ಬೈಕ್ ತಗೊಳ್ಳೋದು, ಆ ಮನುಷ್ಯ ತಾಂಡಿದ್ದಾನಂದರೆ ನಾವು ತಗೋಬೋದು ಅನ್ನೋದು ನಮ್ಮ ಮೈಂಡಲ್ಲಿ ನಾವು ಧ್ರುವೀಯತೆ ಇದ್ದರೆ, ದೃಢವಾದ ನಿರ್ಧಾರ ನಮ್ಮಲ್ಲಿ ಅಂತದ್ದು ಇದ್ದರೆ, ಆ ಥರದ ಈ ಲಾ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದೆ. 9ನೇ ಲಾ ಬಗ್ಗೆ ತಿಳ್ಕೊಳ್ಳೋಣ, ದ ಲಾ ಆಫ್ ಲೆಟ್ ಇಟ್ ಗೋ. ಅಂದರೆ ನಾವು ಯಾವ ಥರದ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರ್ತೀವಿ, ಅದು ನಮಗೆ ಆಗ್ತಿಲ್ಲ, ನಾವು ತೊಗೊತಿಲ್ಲ, ನಮಗೆ ಸಾಧ್ಯ ಇಲ್ಲ, ಅಥವಾ ನಾವು ಊಹೆನೂ ಮಾಡ್ಕೋತಾ ಇಲ್ಲ, ಏನೂ ಮಾಡ್ಕೋತಾ ಇಲ್ಲ. ಸೊ ನಮಗೆ ಗೊತ್ತಿದೆ ನಮಗೆ ಭಗವಂತ ನಮಗೆ ಆ ಬೈಕ್ನ ಕೊಡಿಸ್ತಾನೆ. ಸೊ ನಾವು ಎಲ್ಲದನ್ನು ಮಾಡ್ತಾ ಇರ್ತೀವಿ, ನಾವು ಅದನ್ನು ಸರೆಂಡರ್ ಮಾಡೋದು ಕಡೆ. ಹೌದು, ನನಗೆ ಸಿಗುತ್ತೆ ಅನ್ನೋ ಮನೋಭಾವ ನನ್ನಲ್ಲಿದೆ, ನೀ ಸಿಗುತ್ತೆ, ಲೆಟ್ ಇಟ್ ಗೋ, ಎಲ್ಲ ಅವ್ರಿಗೆ ಬಿಡೋದು. ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರೋದು, ಅದು ಯಾವಾಗ ಬರುತ್ತೋ ಏನೋ ನಿರಾಶೆ ಆಶಾ ತಗೊಳ್ಳೋದೇನು ಅಂದರೆ ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಷು ಕದಾಚನ. ನಾವು ನಮ್ಮ ಕೆಲಸನ ನಾವು ಮಾಡ್ತಾ ಇದ್ರೆ ಅದ್ರ ಪಾಡಿಗಾದ್ರೂ ಫಲ ನಮಗೆ ಸಿಗುತ್ತೆ. ಈ ಥರದ 8 ನಿಯಮಗಳು ನಾವು ಪಾಲನೆ ಮಾಡ್ಕೊತಿದ್ವಿ, 9ನೇ ನಿಯಮಗಳು ನಮಗೆ ಪಾಲನೆ ಆಗುತ್ತೆ ಅನ್ನೋದು. ಈ ಥರದ ಎಲ್ಲ ಈ ಲಾಸ್ಗಳು ನಮ್ಮಲ್ಲಿ, ಈ ಥರ ಲಾಗಳು ನಮ್ಮಲ್ಲಿ ಈ ಥರ ಕೆಲಸ ಮಾಡುತ್ತೆ. ಈ ಲಾಗಳೇ ನಮಗೆ ಮ್ಯಾನಿಫೆಸ್ಟೇಷನ್ನ ಈಸಿಯಾಗಿ ಮಾಡುತ್ತದೆ. ಇದನ್ನೆಲ್ಲ ಸೈಂಟಿಫಿಕ್ ಆಗಿ ಮನೋವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ಸೊ ಇದು ಮ್ಯಾನಿಫೆಸ್ಟೇಷನ್ ಮನುಷ್ಯನಿಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ಅವ್ರಿಗೂ ಕೂಡ ಈ ಥರ ಬಂದಾಗ ಎಲ್ಲದ್ರ ಬಗ್ಗೆನೂ ರಿಸರ್ಚ್ ಆಗಿದೆ. ಸೊ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆನೂ ಕೂಡ ಮನೋವಿಜ್ಞಾನಿಗಳು ಇದನ್ನು ರಿಸರ್ಚ್ ಮಾಡಿ ಅದನ್ನು ಕೂಡ ಯಾವ್ಯಾವ ಲಾ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ಅವರು ಕಂಡುಹಿಡಿದು ನಮಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಈ ಥರದ ಲಾಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ರಿಸರ್ಚ್ ಮಾಡಿ ನಮಗೆ ತಿಳಿಸಿದ್ದಾರೆ. ಸೊ ಇದು ಕೂಡ ನಾನು ನಿಮಗೆ ಈ ದಿನ ತಿಳಿಸ್ತಾ ಇದ್ದೀನಿ. ಜೀವನದಲ್ಲಿ ನಿಮಗೂ ಕೂಡ ಬೇಗ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತ ಅನ್ನೋದೇ ಇದ್ದರೆ, ಯಾವ ಥರದ ಲಾಸಲ್ಲಿ ನೀವು ಕಟ್ಟಾಗಿ ಅಥವಾ ಲಾಸ್ ಬಗ್ಗೆ ನೀವು ಥಿಂಕ್ ಆಗ್ತಾ ಇಲ್ಲ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಆದಿಶಕ್ತಿ ಬಾಲಾಜಿ ಹೀಲಿಂಗ್ ಸೆಂಟರ್ನ ಸಂಪರ್ಕಿಸ್ಬೋದು. ನಿಮ್ಮ ಜೀವನದಲ್ಲೂ ಯಾವ ಥರ ಕೆಲಸ ಮಾಡ್ತಿದೆ ಅಥವಾ ಯಾವ ಲಾ ಇಂದ ನನಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ನಿಮಗೇನಾದರೂ ಅನಿಸಿದ್ದಲ್ಲಿ ನೀವು ಖಂಡಿತವಾಗಿ ಆದಿಶಕ್ತಿ ಬಾಲಾಜಿ ಹೀಲಿಂಗ್ ಸೆಂಟರ್ನ ಸಂಪರ್ಕಿಸ್ಬೋದು. ನೀವು ಖಂಡಿತವಾಗಿ ಸಂಪರ್ಕಿಸಿ, ಅದ್ರ ಬಗ್ಗೆ ನಾವು ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ. ನಮಗೆ ಯಾವುದು ಬೇಕೋ ಅದನ್ನೆಲ್ಲ ನಾವು ಪಡ್ಕೊಳ್ಳಿಕ್ಕೆ ನಮ್ಮಿಂದನೇ ಸಾಧ್ಯ. ಆ ಥರದ ಕೆಲವೊಂದು ಲಾಸಿಂದ ನಾವು ಅಲ್ಲೇ ಮಧ್ಯದಲ್ಲಿ ಸಿಕ್ಕಾಕೊಡ್ತಾ ಇರ್ತೀವಿ. ಸೊ ಆ ಲಾಸ್ಗಳು ಯಾವ ಲಾ ಇಂದ ನಾವು ಸಿಕ್ಕಾಕೊಂಡಿದ್ದೀವಿ ಅನ್ನೋದನ್ನು ನಾವು ತಿಳ್ಕೊಬೇಕು. ಹೆಚ್ಚಿನ ಮಾಹಿತಿನ ಪಡ್ಕೋಬೇಕಂದ್ರೆ ಖಂಡಿತ ನಮ್ಮನ್ನು ಸಂಪರ್ಕಿಸ್ಬೋದು. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಥರದ ಜ್ಞಾನಗಳನ್ನು ಯಾರಿಗೂ ಗೊತ್ತಿಲ್ಲ ಅಂಥವರಿಗೆ ನೀವು ಶೇರ್ ಮಾಡಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಗಲಿ ಎಂದು ನಿಮ್ಮಲ್ಲಿ ಹೇಳ್ಕೊತೇನೆ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ನಮಸ್ಕಾರ. ಜೈ ಶ್ರೀರಾಮ್.